ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 10, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಕ್ಯಾಬಿನೆಟ್ ನಾಟ್ ಫಾರ್ ನ್ಯೂ ಫಾರ್ಮ್ ಟು ಮಾನಿಟೈಸ್ ಲ್ಯಾಂಡ್ ಅಸೆಟ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಫಿಸಿಕಲ್ ಪಾಲಿಸಿನಲ್ಲಿ ನೋಡ್ಬೋದು. ಸೊ ಈ ಒಂದು ಆರ್ಟಿಕಲನ್ನು ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ನಮಗೆಲ್ಲ ಗೊತ್ತು 2021 ಮತ್ತು 2022ರಲ್ಲಿ ಇರುವಂತಹ ಬಜೆಟ್ನಲ್ಲಿ ಒಂದು ಅನೌನ್ಸ್ಮೆಂಟನ್ನು ಮಾಡಲಾಗಿತ್ತು. ಸೊ ಈ ಒಂದು ಅನೌನ್ಸ್ಮೆಂಟಲ್ಲಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪ್ರೋಗ್ರಾಮನ್ನು ಮಾಡಿದರು. ಸೊ ಈ ಒಂದು ಆಂಬಿಷಿಯಸ್ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡುವಂತೆ ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿದ್ದಾರೆ. ಸೊ ಸರ್ಕಾರ ಅಥವಾ ಕ್ಯಾಬಿನೆಟ್ ಇವತ್ತು ಒಂದು ಅಪ್ರೂವಲನ್ನು ನೀಡಿದೆ, ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನನ್ನು ಸೆಟಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಒಂದು ಕಾರ್ಪೊರೇಷನ್ನ ಇಂಪಾರ್ಟೆನ್ಸ್ ಏನಿದೆ, ಯಾವ ರೀತಿಯಾಗಿ ಇದು ಹೆಲ್ಪ್ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪ್ರೋಗ್ರಾಮ್ಗೆ ಅಂತಂದರೆ, ಸೊ ಈ ಒಂದು ಪ್ರೋಗ್ರಾಮ್ಗೆ ಬೇಕಾಗಿರುವಂತಹ ಲಿಕ್ವಿಡಿಟಿಯನ್ನು ಅಥವಾ ಮನಿಯನ್ನು ಸಪ್ಲೈ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಪೊರೇಷನನ್ನು ಸೆಟಪ್ ಮಾಡಿದ್ದಾರೆ. ಸೊ ಹೇಗಿದು ಕೆಲಸ ಮಾಡುತ್ತೆ ಅಂತಂದರೆ, ಇವತ್ತು ಸರ್ಕಾರದ ಅಡಿಯಲ್ಲಿರ್ತಕ್ಕಂತಹ ಸರ್ಪ್ಲಸ್ ಲ್ಯಾಂಡ್ಗಳನ್ನು ಅಥವಾ ಸರ್ಪ್ಲಸ್ ಬಿಲ್ಡಿಂಗ್ ಅಸೆಟ್ಸ್ಗಳನ್ನು ಬೇರೆ ಒಂದು ಏಜೆನ್ಸಿಗೆ ಇವತ್ತು ನಾವು ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಅದರ ಮೇಲೆ ನಾವು ಮನಿಯನ್ನು ಕ್ರಿಯೇಟ್ ಮಾಡಬಹುದು ಅಥವಾ ಲಿಕ್ವಿಡಿಟಿಯನ್ನು ನಾವು ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೇಜರ್ ಆಗಿ ನಾವು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಮತ್ತು ಗೌರ್ಮೆಂಟ್ ಏಜೆನ್ಸಿಗಳನ್ನು ನಾವು ಇಲ್ಲಿ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಮಾನಿಟೈಸೇಷನ್ ಅನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನಿಟೈಸೇಷನ್ ಸಪೋರ್ಟ್ ಮಾಡ್ತಕ್ಕಂಥ ಕಾರ್ಪೊರೇಷನ್ ಅಂತಂದ್ರೆ ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ನ ಚೇರ್ಮನ್ ಅನ್ನ ಇವತ್ತು ಸರ್ಕಾರದವರು ಮೆರಿಟ್ನ ಬೇಸ್ ಮೇಲೆ ಇವತ್ತು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಚೇರ್ಮನ್ ಯಾವ ರೀತಿಯಾಗಿ ಅಪಾಯಿಂಟ್ ಆಗ್ತಾರೆ ಅಂತಂದ್ರೆ, ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನುವಂತೆ, ಅಂದ್ರೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ಹೈಯರ್ ಮಾಡಬಹುದು. ಜೊತೆಗೆ ಪ್ರೈವೇಟ್ ಸೆಕ್ಟರ್ ಇಂದ ಬೇಕಾಗುವಂತಹ ಪ್ರೊಫೆಷನ್ಸ್ಗಳನ್ನು ಅಥವಾ ಎಕ್ಸ್ಪರ್ಟ್ಸ್ಗಳನ್ನು ಸಹ ಅಪಾಯಿಂಟ್ ಮಾಡಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರದ ಇಂಪಾರ್ಟೆಂಟ್ ಆಗಿರುವಂತಹ ಇಂಟೆನ್ಷನ್ ಏನಂತಂದ್ರೆ, ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ ಅನ್ನ ಸೆಟಪ್ ಮಾಡೋದು, ಇವತ್ತು ನಾವು ರೆವಿನ್ಯೂ ಅನ್ನ ಜನರೇಟ್ ಮಾಡೋದಕ್ಕೋಸ್ಕರ. ಅದರಲ್ಲೂ ನಮಗೆ ಬೇಕಾಗಿರುವಂತಹ ರೆವಿನ್ಯೂ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪ್ರೋಗ್ರಾಮ್ಗೋಸ್ಕರ. ಸೊ ಈ ಒಂದು ಕಾರ್ಪೊರೇಷನ್ ಇವತ್ತು ಸರ್ಕಾರದಲ್ಲಿರುವಂತಹ ಸರ್ಪ್ಲಸ್ ಲ್ಯಾಂಡ್ಗಳನ್ನು ಅಥವಾ ಅಸೆಟ್ಸ್ಗಳನ್ನು ಇವತ್ತು ಲಿಕ್ವಿಡಿಟಿ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು. ಇನ್ನು ನಾವು ಬ್ರೀಫ್ ಆಗಿ NMP ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ವಿಷಯವಾಗಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡೋದಾದರೆ, ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಇವಾಗ ನಾವು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ನಲ್ಲಿ ಪ್ರೈವೇಟೈಸೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ. ಪ್ರೈವೇಟೈಸೇಷನ್ ಅಂತಂದರೆ ಸರ್ಕಾರದ ಕೆಲವೊಂದಿಷ್ಟು ಎಂಟರ್ಪ್ರೈಸಸನ್ನು ಅಥವಾ ಸರ್ಕಾರದ ಪ್ರಾಪರ್ಟಿಯನ್ನು ಇವತ್ತು ಪ್ರೈವೇಟ್ ಸೆಕ್ಟರಲ್ಲಿ ಮಾರುವಂಥ ಕಂಡೀಷನ್, ಅಥವಾ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂತಂದರೆ, ತನ್ನ ಒಂದು ರೆವಿನ್ಯೂ ಕೊರತೆಗಾಗಿ, ಆದಾಯದ ಕೊರತೆಯನ್ನು ತೂಗಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ತನ್ನ ಒಂದು ಅಸೆಟ್ಟನ್ನು ಕೊಡ್ತಾ ಇದೆ ಅಥವಾ ಮಾರ್ತಾ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಲಿ. ಸೊ ಈ ಒಂದು ಪ್ರೈವೇಟೈಸೇಷನನ್ನು ತಡೆಗಟ್ಟೋದಕ್ಕೋಸ್ಕರ ಇಲ್ಲಿ ಮೇಜರ್ ಆಗಿ NMP ನಡಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಸರ್ಕಾರದ ಅಸೆಟ್ಟನ್ನು ಇವತ್ತು ಲೀಸಿಗೋಸ್ಕರ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಲೀಸ್ನಿಂದಾಗಿ ಸರ್ಕಾರದ ಏನು ವರ್ಕ್ ಇರುತ್ತಲ್ಲ, ಅದು ಪ್ರಾಪರ್ ಆಗಿ ಪ್ರೈವೇಟ್ ಸೆಕ್ಟರಿಂದ ಕಾಂಟ್ರಿಬ್ಯೂಷನ್ ಆಗುವಂತೆ ಹಾಗೂ ಅದರ ಒಂದು ಓನರ್ಶಿಪ್ ಏನಿರುತ್ತಲ್ಲ ಸರ್ಕಾರದಲ್ಲೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಲೀಸಿಂಗ್ ಅನ್ನುವಂಥದ್ದು ಒಂದು ಹೊಸ ಕಾಂಟ್ರಿಬ್ಯೂಷನ್, ಇದು ಇವತ್ತು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ನಡಿನಲ್ಲಿ ಬರುವಂಥದ್ದು. ಸೊ ಮೇಜರ್ ಆಗಿ ನಾವು ಕೋರ್ ಅಸೆಟ್ಸ್ಗಳೇನಿರುತ್ತಲ್ಲ ಸೆಂಟ್ರಲ್ ಗವರ್ಮೆಂಟ್ ಸೆಕ್ಟರ್ ನಡಿನಲ್ಲಿ, ಫಾರ್ ಎಕ್ಸಾಂಪಲ್ ರೋಡ್ಸ್ ಇರ್ಬೋದು, ರೈಲ್ವೇಸು, ಪವರ್, ಆಯಿಲ್ ಆ್ಯಂಡ್ ಗ್ಯಾಸಸ್, ಈ ರೀತಿಯಾಗಿ ಟೆಲಿಕಾಂ ಸೆಕ್ಟರ್ ಇರ್ಬೋದು, ಸಿವಿಲ್ ಏವಿಯೇಷನ್, ಹಲವಾರು ಕೋರ್ ಸೆಕ್ಟರ್ ಅಸೆಟ್ನ ಇವತ್ತು ನಾವು ಲೀಸ್ಗೋಸ್ಕರ ಕೊಡ್ತಾ ಇದ್ದೀವಿ. ಸೊ ಇದರ ಒಂದು ಡ್ಯೂರೇಷನ್ ಎಷ್ಟಿದೆ ಅಂತಂದರೆ, ಈ ಒಂದು ಪ್ರೋಗ್ರಾಮ್ ಇಂದು 2022ರಿಂದ 2025. ಸೊ ಈ ಒಂದು ಡ್ಯೂರೇಷನಲ್ಲಿ ನಾವು ಲೀಸ್ಗೆ ಕೊಡೋದ್ರ ಮುಖಾಂತರ ಇವತ್ತು ಪಬ್ಲಿಕ್ ಸೆಕ್ಟರನ್ನು ಎಂಪವರ್ ಮಾಡುವಂತೆ ಅಥವಾ ಅದರಲ್ಲಿರುವಂಥ ಒಂದು ಲಾಸನ್ನು ಕಡಿಮೆ ಮಾಡೋದಕ್ಕೋಸ್ಕರ. ಯಾಕೆ ಲಾಸ್ ಆಗ್ತಾ ಇದೆ ಇವತ್ತು ಪಬ್ಲಿಕ್ ಸೆಕ್ಟರ್ ನಡಿನಲ್ಲಿ ಅಂತಂದರೆ, ಇವಾಗ ಕೆಲವೊಂದಿಷ್ಟು ಸರ್ತಿ ನಾವು ನೋಡಿದಾಗ ಕಾಸ್ಟ್ ಓವರ್ ರನ್ ಆಗಿರುವಂಥದ್ದು, ಅಂದರೆ ಹಲವಾರು ಪ್ರಾಜೆಕ್ಟ್ಗಳು ಇವತ್ತು ಕಂಪ್ಲೀಷನ್ ಆಗೋಕ್ಕಿಂತ ಮುಂಚೆ ಅದರ ಒಂದು ಇನ್ವೆಸ್ಟ್ಮೆಂಟ್ ಏನಿರುತ್ತಲ್ಲ ಅದು ಎಕ್ಸೀಡ್ ಆಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಮತ್ತು ಕೆಲವೊಂದಿಷ್ಟು ಪ್ರಾಜೆಕ್ಟ್ ನಡಿನಲ್ಲಿ ಓವರ್ ಕ್ಯಾಪಿಟಲೈಸೇಷನ್ ಆಗಿರೋದನ್ನು ನೋಡ್ಬೋದು. ಅಂದರೆ ಎಷ್ಟು ಇನ್ಪುಟ್ ಕಾಸ್ಟ್ ಇರುತ್ತಲ್ಲ ಅದಕ್ಕಿಂತಲೂ ಹೆಚ್ಚು ಸರ್ಕಾರ ಇನ್ವೆಸ್ಟ್ ಮಾಡಿರೋದನ್ನು ನೋಡ್ಬೋದು. ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಲ್ಲಿ ಓವರ್ ಕ್ಯಾಪಿಟಲೈಸೇಷನ್ ಆಗಿರೋದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಜೊತೆಗೆ ಕೆಲವೊಂದಿಷ್ಟು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ನಲ್ಲಿ ಪ್ರಾಪರ್ ಆಗಿರುವಂತಹ ತೊಂದರೆಗಳು ಏನಂತಂದರೆ, ಲೇಬರ್ ರಿಫಾರ್ಮ್ಸ್ನ ಮಾಡೋದ್ರ ಮುಖಾಂತರ ಅಥವಾ ಇವಾಗ ಆರ್ಗನೈಸ್ಡ್ ಸೆಕ್ಟರ್ಗೆ ಬೇಕಾಗಿರುವಂಥ ಸಾಕಷ್ಟು ಪಾಲಿಸಿ ಇರೋದ್ರಿಂದ ನಾವು ಲೇಬರ್ನ ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸನ್ನು ನಾವು ಮಾಡೋದ್ರ ಮುಖಾಂತರ ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲವೊಂದಿಷ್ಟು
ಕಂಪಲ್ಷನ್ಸನ್ನು ತರೋದ್ರ ಮುಖಾಂತರ ನಾವು ತೊಂದರೆಗಳನ್ನು ಫೇಸ್ ಮಾಡ್ಬೋದು. ಆದರೆ ಪ್ರೈವೇಟ್ ಸೆಕ್ಟರಲ್ಲಿ ತುಂಬ ಕಡಿಮೆ ಆಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರ್ತವೆ. ಇದರಿಂದ ನಾವು ಪ್ರಾಪರಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಅಥವಾ ಸರ್ಕಾರದ ಯಾವುದೇ ಒಂದು ಎಂಟರ್ಪ್ರೈಸಸನ್ನು ಮೋರ್ ಡೆವಲಪ್ಡ್ ಆಗಿ ಇರುವಂಥ ಒಂದು ಸಿಚುವೇಶನ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಎಫೆಕ್ಟಿವ್ ಆಗಿರುವಂಥ ಗವರ್ನೆನ್ಸನ್ನು ಪ್ರೈವೇಟ್ ಸೆಕ್ಟರ್ ಜೊತೆಗೆ ನಾವು ಇವತ್ತು ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ NMPದ ಮೇಜರ್ ಆಗಿರುವಂಥ ಸಿಗ್ನಿಫಿಕೆನ್ಸ್ ಏನಂತಂದರೆ ಇವತ್ತು ಎಕನಾಮಿಯನ್ನು ಬೂಸ್ಟ್ ಮಾಡುತ್ತೆ. ಸೊ ಬೆಟರ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಕಾಂಪಿಟೇಟಿವ್ನೆಸ್ಸನ್ನು ಇವತ್ತು ತರುತ್ತೆ ಭಾರತದ ಎಕನಾಮಿಯಲ್ಲಿ. ಅಷ್ಟೇ ಅಲ್ಲದೆ ನಾವು ಕೋರ್ ಸೆಕ್ಟರ್ನಲ್ಲಿರತಕ್ಕಂಥ ಮೇಜರ್ ಅಸೆಟ್ಸ್ಗಳನ್ನು ಸಹ ನಾವು ಇವತ್ತು ಲೀಸಿಂಗ್ ಕೊಡೋದ್ರ ಮುಖಾಂತರ ಸಾಕಷ್ಟು ಬೆಳವಣಿಗೆಯನ್ನು ಕಾಣಬಹುದು ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡೋದಾದರೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ವ್ಯಾಲ್ಯೂ ಎಡಿಷನ್ ಆಗಿ ಇವತ್ತು ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನನ್ನು ನೀವು ಕನೆಕ್ಟ್ ಮಾಡ್ಕೋಬೇಕು ಅಥವಾ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಕ್ಯಾಬಿನೆಟ್ ನಾಟ್ ಫಾರ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಹಾಗೂ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ, ಯಾವ ರೀತಿಯಾದಂಥ ಪಾಯಿಂಟ್ಸನ್ನು ತಗೋಬೇಕು ಅಂತಂದರೆ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತ ಮೊದಲು ನೋಡೋದಾದರೆ ಗ್ಲೋಬಲ್ ಲೆವೆಲಲ್ಲಿರುವಂತಹ WHO ಬಾಡಿ ಹಾಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಇವಾಗ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅನ್ನುವಂಥದ್ದನ್ನು ಇವಾಗ ಗುಜರಾತಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಯಾವ ಪ್ಲೇಸಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ ಅಂತಂದರೆ ಜಾಮ್ನಗರ್, ಇದು ಗುಜರಾತದಲ್ಲಿರುವಂತಹ ಜಾಮ್ನಗರದಲ್ಲಿ ಈ ಒಂದು ಸೆಟಪ್ಪನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಮೇಜರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ ಟ್ರೆಡಿಷನಲ್ ಮೆಥಡನ್ನು ಅಥವಾ ಈ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಟ್ರೆಡಿಷನಲ್ ಆಗಿರುವಂತಹ ಮೆಥಡಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಗ್ಲೋಬಲ್ ಲೆವೆಲಲ್ಲಿ ಒಂದು ರೆವಲ್ಯೂಷನ್ ಅನ್ನು ತರೋದಕ್ಕೋಸ್ಕರ ಇದು ಮಿನಿಸ್ಟ್ರಿ ಆಫ್ ಆಯುಷ್ ನಡಿನಲ್ಲಿ ಬರುತ್ತೆ. ಸೊ ಇದರ ಒಂದು ಫುಲ್ ಫಾರ್ಮ್ ಅನ್ನು ನೋಡಿದಾಗ GCTM ಅಂತಂದರೆ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅನ್ನುವಂಥದ್ದು. ಹಾಗೂ ಈ ಒಂದು ಆಯುಷ್ ಅನ್ನುವಂತಹ ವರ್ಡಲ್ಲಿ ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಮೆಡಿಸಿನ್ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದೆ, ಸೊ ಯಾವ ರೀತಿಯಾದಂಥ ಮೆಥಡಾಲಜಿಗಳನ್ನು ನಾವು ಪ್ರಾಪರಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡ್ಬೋದು. ಒಂದೊಂದು ಲೆಟ್ರು ಒಂದೊಂದು ರಿಫ್ಲೆಕ್ಷನನ್ನು ಕೊಡುತ್ತೆ. A ಮೀನ್ಸ್ ಆಯುರ್ವೇದ, Y ಅಂತಂದರೆ ಯೋಗ, U ಅಂತಂದರೆ ಯುನಾನಿ ಮತ್ತು S ಅಂತಂದರೆ ಸಿದ್ಧ ಅಂತ ಕರೀಲಾಗುತ್ತೆ, H ಅಂತಂದರೆ ಹೋಮಿಯೋಪತಿ. ಸೊ ಈ ರೀತಿಯಾಗಿ ಯಾವ ರೀತಿಯಾದಂಥ ರಿಫ್ಲೆಕ್ಷನನ್ನು ಕೊಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟು. ಕೆಲವೊಂದಿಷ್ಟು ಸರ್ತಿ ಡೈರೆಕ್ಟಾಗಿ ವರ್ಡ್ ಬೇಸ್ಡ್ ಮೇಲೆ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ನಾವು ಆಯುಷನ್ನು ಗ್ಲೋಬಲ್ ಲೆವೆಲಲ್ಲಿ ಪಾಪ್ಯುಲರೈಸ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಟ್ರೆಡಿಷನಲ್ ಮೆಥಡು ಇವತ್ತು ಕ್ವಾಲಿಟಿಯನ್ನು ಎನ್ಶೋರ್ ಮಾಡುತ್ತೆ, ಸೇಫ್ಟಿಯನ್ನು ತರುತ್ತೆ ಮತ್ತು ಎಫಿಕೇಸಿ ಇರ್ಬೋದು, ಅದರ ಎಕ್ಸಸೈಬಿಲಿಟಿ ಯಾವ ರೀತಿಯಾಗಿರುತ್ತೆ, ಗ್ಲೋಬಲ್ ಲೆವೆಲಲ್ಲಿ ನಾವು ಇದನ್ನು ರಾಷನಲೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸೆಂಟರನ್ನು ಸೆಟಪ್ ಮಾಡಿದ್ದಾರೆ. ಸೊ ಈ ಒಂದು ಮೂವ್ ಏನಿದೆಯಲ್ಲ ಇದು ಗ್ಲೋಬಲ್ ಲೆವೆಲಲ್ಲಿ ಭಾರತದ ಒಂದು ಟ್ರೆಡಿಷನಲ್ ಮೆಡಿಸಿನನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ನಮ್ಮ ಒಂದು ಕೆಪಾಸಿಟಿ ಬಿಲ್ಡಿಂಗನ್ನು ಸಹ ಡೆವಲಪ್ ಮಾಡೋದ್ರಲ್ಲಿ ಒಂದು ಪ್ರಾಪರ್ ಆಗಿರುವಂಥ ಅಪ್ರೋಚ್ ಅನ್ನುವಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥದ್ದು ಜಾಮ್ನಗರ್ ಪ್ಲೇಸು. ಸೊ ಕೆಲವೊಂದಿಷ್ಟು ಸರ್ತಿ KPSCನಲ್ಲಿ ಯಾವ ಪ್ಲೇಸಲ್ಲಿ ಸೆಟಪ್ ಮಾಡಲಾಗಿದೆ ರೀಸೆಂಟಾಗಿ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಕೇಳ್ಬೋದು. ಸೊ ಈ ಒಂದು ಪ್ಲೇಸನ್ನು ನೆನ್ಪಿಟ್ಕೊಳ್ಳಿ ಹಾಗೂ ಆಯುಷ್ಯದ ಒಂದು ಎಕ್ಸ್ಪಾನ್ಷನ್ನು ಸಹ ನಮಗೆ ನೆನಪಿರಬೇಕು. ಇದರಿಂದ ಯಾವ ರೀತಿಯಾದಂಥ ಇಂಪಾರ್ಟೆನ್ಸು ನಮಗೆ 3 ಪಾಯಿಂಟ್ಸ್ ಕೀವರ್ಡ್ಸ್ ಇವನ್ನ ನೆನ್ಪಿಟ್ಕೊಂಡ್ರೆ ಈ ಒಂದು ಆರ್ಟಿಕಲಿಂದ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು ಸಫಿಷಿಯೆಂಟ್ಲಿ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಫುಡ್ ಇನ್ಫ್ಲೇಷನ್ ಮೇ ಫೋರ್ಸ್ RBI ಹ್ಯಾಂಡ್ ಆನ್ ರೇಟ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕಾನಮಿಗೆ ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಚಾಪ್ಟರಲ್ಲಿ ಕನೆಕ್ಟ್ ಮಾಡಬಹುದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ನಮ್ಗೆ ಅಗೇನ್ ಏನು ಹೇಳ್ತಾ ಇದೆ, ಇವಾಗ ಉಕ್ರೈನ್ ಕ್ರೈಸಿಸ್ನಿಂದಾಗಿ ನಾವು ಫುಡ್ ಇನ್ಫ್ಲೇಷನ್ ನೋಡ್ತಾ ಇದ್ದೀವಿ ಗ್ಲೋಬಲ್ ಲೆವೆಲಲ್ಲಿ. ಸೊ ಇದಕ್ಕೆ RBI ಯಾವ ರೀತಿಯಾದಂಥ ಚೇಂಜಸನ್ನು ಮಾಡ್ಬೋದು, ಸೊ ಯಾವ ರೀತಿಯಾದಂಥ ಮಾನಿಟರಿ ಪಾಲಿಸೀಸ್ನಲ್ಲಿ ಚೇಂಜಸನ್ನು ತರಬಹುದು ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ RBI ಇವತ್ತು ಏನು ಮಾಡ್ಬೋದು, ಫುಡ್ ಇನ್ಫ್ಲೇಷನ್ ಆಗಿರೋದ್ರಿಂದ ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡಲಾಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಗ್ಲೋಬಲ್ ಲೆವೆಲಲ್ಲಿ ಮೂಡೀಸ್ ಅನಲಿಟಿಕ್ಸ್ ಅವರ ಹೇಳೋ ಪ್ರಕಾರ ಭಾರತದಲ್ಲಿರುವಂಥ RBI ಇವತ್ತು ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡಬಹುದು ಅನ್ನುವಂಥದ್ದನ್ನು. ಸೊ ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯ ಅಂತಂದರೆ ನಾರ್ಮಲಿ ಇನ್ಫ್ಲೇಷನ್ ಹೆಂಗಾಗುತ್ತೆ, ಇವಾಗ ಫುಡ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೊಳೋದಾದರೆ ಇಲ್ಲಿ ಕಮೋಡಿಟೀಸ್ಗಳು ಕಡಿಮೆ ಆಗ್ತಾ ಇದೆ ಅಥವಾ ಕಮೋಡಿಟೀಸ್ಗಳ ಒಂದು ಸಪ್ಲೈ ಇರ್ಬೋದು ಅಥವಾ ಪ್ರೊಡಕ್ಷನ್ ಇರ್ಬೋದು ಅಥವಾ ಇದನ್ನು ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಕಾಸ್ಟು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಏನು ಜನರಲೈಸ್ಡಾಗಿ ಹೇಳ್ಬೋದು ಅಂತಂದರೆ ಲೆಸ್ ಗ್ರೇನ್ಸ್ಗಳು ಅಥವಾ ಲೆಸ್ ಮಟೀರಿಯಲ್ಸ್ಗಳು
ಸಪ್ಲೈ ಕಡಿಮೆ ಇದೆ. ಸೊ ಸಪ್ಲೈ ಸೈಡಿಂದ ನಾವು ಕಡಿಮೆ ಆಗಿರುವಂತಹ ಕಮೋಡಿಟೀಸ್ಗಳನ್ನು ನೋಡ್ತಾ ಇದ್ದೀವಿ. ಇದನ್ನು ಇವತ್ತು ಹೆಚ್ಚಿನ ಮನಿ ಚೇಸ್ ಮಾಡ್ತಾ ಇದೆ. ಸೊ ಮನಿ ಸಪ್ಲೈ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಮನಿ ಹೆಚ್ಚಾಗಿದೆ, ಸೊ ಕಡಿಮೆ ಕಮೋಡಿಟೀಸ್ಗಳನ್ನು ಚೇಸ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗಿದೆ. ಸೊ ಈ ಸಿಚುವೇಷನಲ್ಲಿ ಇವಾಗ ನಾವು ಇನ್ಫ್ಲೇಷನ್ ಅಂದಾಗ ಹಾಗೆ ಇರುತ್ತೆ. ಇನ್ಫ್ಲೇಷನ್ ಟೈಮಲ್ಲಿ ಇವಾಗ ಹೆಚ್ಚಿನ ಮನಿಯನ್ನು ಇವತ್ತು ನಾವು ಕಡಿಮೆ ಕಮೋಡಿಟೀಸ್ಗೆ ಇನ್ವೆಸ್ಟ್ ಮಾಡ್ತಾ ಇದೀವಲ್ಲ, ಆ ಒಂದು ಕಂಡೀಷನ್ ಇವಾಗ ಇನ್ಫ್ಲೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವಾಗ RBI ಯಾವ ರೀತಿಯಾದಂಥ ಸ್ಟ್ಯಾಂಡ್ ತಗೋಬಹುದು ಅಂತಂದರೆ, ಅವರ ಒಂದು ಮಾನಿಟರಿ ಪಾಲಿಸಿನಲ್ಲಿ ಇವತ್ತು ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡ್ಬೋದು. ಸೊ ಸ್ವಲ್ಪ ಮಟ್ಟಿಗೆ ಈ ಒಂದು ಮಾನಿಟರಿ ಪಾಲಿಸೀಸ್ನಲ್ಲಿ ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡೋದ್ರಿಂದ ಮಾರ್ಕೆಟಲ್ಲಿ ಮನಿ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಆವಾಗ ಈ ಲೆಸ್ ಕಮೋಡಿಟೀಸ್ಗಳ ಒಂದು ಅಮೌಂಟು ಸಹ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬೋದು, ಒಂದು ಲೆವೆಲ್ಗೆ ಸ್ಟೆಬಿಲೈಸ್ ಆಗ್ಬೋದು ಅನ್ನುವಂಥದ್ದು. ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಬ್ಯಾಂಕುಗಳು ಸಹ ಲೆಂಡಿಂಗ್ ಮಾಡುವಂಥ ಸಿಚುವೇಶನ್ನು ಕಡಿಮೆ ಆಗುತ್ತೆ. CRRನ ಮುಖಾಂತರ, SLRನ ಮುಖಾಂತರ ಇರ್ಬೋದು. ಹಾಗೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ ಅಂತಂದಾಗ ಜನ ಇವಾಗ ಸೇವಿಂಗ್ಸ್ಗೆ ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವಾಗ ನಾವು ಸಾಕಷ್ಟು ಮಟ್ಟಿಗೆ ಮನಿ ಸಪ್ಲೈನ ಕಡಿಮೆ ಮಾಡೋದ್ರ ಮುಖಾಂತರ ಈ ಒಂದು ಸಪ್ಲೈ ಸೈಡಿಂದ ಏನು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೀವಲ್ಲ, ಅದನ್ನು ನಾವು ಕಡಿಮೆ ಮಾಡ್ಬೋದು ಅನ್ನುವಂಥದ್ದನ್ನು ಕನೆಕ್ಟ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇನ್ಫ್ಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಫ್ಲೇಷನ್ ಅಂದರೆ ಏನು, ಯಾವ ರೀತಿಯಾಗಿ ಇನ್ಫ್ಲೇಷನ್ ಆಗುತ್ತೆ, ಯಾವ ರೀತಿಯಾಗಿ ಇನ್ಫ್ಲೇಷನನ್ನು ತಡೆಗಟ್ಟೋದಕ್ಕೋಸ್ಕರ RBI ಸ್ಟೆಪ್ ತೊಗೊಳುತ್ತೆ, ಹಾಗೂ ಸರ್ಕಾರ ಯಾವ ರೀತಿಯಾದಂಥ ಪಾಲಿಸೀಸ್ಗಳನ್ನು ತರ್ತಾರೆ, ಇನ್ಫ್ಲೇಷನನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಇದರಿಂದ ಯಾವ ರೀತಿಯಾಗಿ ಮಾರ್ಕೆಟ್ಗೆ ಅಥವಾ ಎಕನಾಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್ ಇರಬೇಕು. ಎಕ್ಸಾಮಿನೇಷನಲ್ಲಿ ನಾವು ಚೆಕ್ ಮಾಡಿದಾಗ ಪ್ರೀವಿಯಸ್ ಇಯರಲ್ಲಿ ಇನ್ಫ್ಲೇಷನ್ಗೆ ಕನೆಕ್ಟ್ ಆಗುವಂತೆ ಸಾಕಷ್ಟು ಬಾರಿ ಕ್ವಶನ್ಸನ್ನು ಕೇಳಿದ್ದಾರೆ, ಅಪ್ಲೈಡ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ನ್ಯೂಸಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ನಾವು ಓದೋದ್ರ ಮುಖಾಂತರ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸಲ್ಲಿರುವಂತಹ ಅಪ್ಡೇಟ್ಸನ್ನು ಮಾಡ್ಕೋತಾ ಹೋದರೆ ನಿಮಗೆ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ಒಂದು ಕ್ವಶನ್ ಅಂತಂದರೆ, ಇನ್ಫ್ಲೇಷನಲ್ಲಿ ಸಾಕಷ್ಟು ವಿಧಗಳನ್ನು ನೋಡ್ತೀವಿ. ಸೊ ಇನ್ಫ್ಲೇಷನ್ ಅಡಿನಲ್ಲಿ ಸ್ಟ್ಯಾಗ್ಫ್ಲೇಷನ್ ಅನ್ನುವಂಥದ್ದು ಒಂದು ಟೈಪು. ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಅದು ನಮಗೆ ಇಂಪಾರ್ಟೆಂಟು. ಹಾಗಾಗಿ ಸ್ಟ್ಯಾಗ್ಫ್ಲೇಷನ್ನ ಒಂದು ಡೆಫಿನೇಷನನ್ನು ಕಮೆಂಟ್ ಸೆಕ್ಷನಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಅಡ್ಜಾನ್ಸ್ ಹಿಯರಿಂಗ್ ಆನ್ ಪನಿಷ್ಮೆಂಟ್ ಫಾರ್ ಮಲ್ಯ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನೆಕ್ಟ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನಲ್ಲಿ ಸುಪ್ರೀಂ ಕೋರ್ಟ್ಗೆ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ವಿಜಯ್ ಮಲ್ಯ ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂಥ ಏನು ಪನಿಷ್ಮೆಂಟ್ ಸಿಕ್ಕಿತ್ತಲ್ಲ, ಅದರ ಒಂದು ಹಿಯರಿಂಗನ್ನು ಮಾರ್ಚ್ 10ಗೆ ಇವತ್ತು ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಸುಪ್ರೀಂ ಕೋರ್ಟ್ ಅವರು ಮುಂದೂಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. 4 ವರ್ಷದ ಹಿಂದೆ ಕೋರ್ಟ್ ಏನು ಆರ್ಡರನ್ನು ಇಶ್ಯೂ ಮಾಡಿರುತ್ತಲ್ಲ, ಆ ಒಂದು ಆರ್ಡರನ್ನು ಇವರು ಒಬೇ ಮಾಡಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ. ಇವತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಯಾವ್ಯಾವ ಆರ್ಟಿಕಲ್ಸ್ಗಳಿದ್ದಾವೆ, ಸೊ ಯಾವ ರೀತಿಯಾದಂಥ ಪ್ರವಿಧಾನವಿದೆ, ಪ್ರಾಪರಾಗಿ ಯಾವ ರೀತಿಯಾದಂಥ ಡೆಫಿನೇಷನ್ ಇದೆ ಅಥವಾ ಡೆಫಿನೇಷನ್ ಇಲ್ವಾ ಅನ್ನೋದನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಆರ್ಟಿಕಲ್ ಇದ್ದಾವೆ ಮತ್ತು ಹೈಕೋರ್ಟ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂತಹ ಡೆಫಿನೇಷನನ್ನು ಅಥವಾ ವ್ಯಾಖ್ಯವನ್ನು ಇವತ್ತು ನಾವು ಕಾನ್ಸ್ಟಿಟ್ಯೂಷನಲ್ಲಿ ನೋಡ್ತಾ ಇಲ್ಲ, ಅಥವಾ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥ ವ್ಯಾಖ್ಯೆ ಇಲ್ಲ ಅನ್ನುವಂಥದ್ದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಏನು, ಇದನ್ನು ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ 1941 ನಡಿನಲ್ಲಿ ನೋಡುವಂಥದ್ದು. ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸನ್ನು ನಾವು ಇವತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆ್ಯಕ್ಟ್ 1971 ನಡಿನಲ್ಲಿ ನೋಡ್ತಾ ಇದ್ದೀವಿ. ಹಾಗೂ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದರೆ ಇವತ್ತು ನ್ಯಾಯಾಂಗ ಅಥವಾ ಕೋರ್ಟು ತನ್ನ ಒಂದು ಮೆಜೆಸ್ಟಿಯನ್ನು ಮತ್ತು ರೆಸ್ಪೆಕ್ಟನ್ನು ಕಾಪಾಡ್ಕೊಳೋದಕ್ಕೋಸ್ಕರ ಇರುವಂಥ ಒಂದು ಪವರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಪವರ್ ನಡಿನಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಲು ಇವಾಗ ಸುಪ್ರೀಂ ಕೋರ್ಟನ್ನು ಹೇಳೋದಾದರೆ ಸುಪ್ರೀಂ ಕೋರ್ಟ್ಗೆ ಕೆಲವೊಂದಿಷ್ಟು ಪವರನ್ನು ಕೊಡ್ತಾ ಇದೆ. ಸೊ ಯಾವ ಆರ್ಟಿಕಲ್ ನಡಿನಲ್ಲಿ ಅಂತಂದರೆ 129. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಪವರ್ ಇರ್ಬೋದು. ಇನ್ನು ಹೈಕೋರ್ಟ್ಗೆ ನಾವು ಕನೆಕ್ಟ್ ಮಾಡ್ಕೊಳೋದಾದರೆ ಆರ್ಟಿಕಲ್ 215. ಸೊ ಇವೆರಡು ಆರ್ಟಿಕಲ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಸೊ ಆರ್ಟಿಕಲ್ 215 ಹೈಕೋರ್ಟ್ಗೆ ಸಂಬಂಧಪಟ್ಟಂತಹ ಕಂಟೆಂಪ್ಟ್ ಆಫ್ ಕೋರ್ಟ್ನ ವಿಷಯವಾಗಿ ಡಿಸ್ಕಸ್ ಮಾಡ್ತಾ ಇದೆ. ಇನ್ನು ಆರ್ಟಿಕಲ್ 129 ಸುಪ್ರೀಂ ಕೋರ್ಟ್ಗೆ ಇರುವಂತಹ ಪವರನ್ನು ಇದು ಹೇಳ್ತಾ ಇದೆ. ಸೊ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಇವತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ ಡೆಫಿನೇಷನ್ ಇಲ್ಲ ಅಂತ ಹೇಳಿದ್ವಲ್ಲ, ಆದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ 1971 ನಡಿನಲ್ಲಿ 2 ರೀತಿಯಾದಂಥ ಡೆಫಿನೇಷನನ್ನು ನೋಡ್ತಾ ಇದ್ದೀವಿ. ಸಿವಿಲ್ಗೆ ಸಂಬಂಧಪಟ್ಟಂಥ ಕಂಟೆಂಪ್ಟ್ ಇರ್ಬೋದು ಅಥವಾ ಕ್ರಿಮಿನಲ್ಗೆ ಸಂಬಂಧಪಟ್ಟಂಥ ಕಂಟೆಂಪ್ಟು ಎರಡೂ ಬೇರೆ ಬೇರೆ ಆಗಿದೆ. 2 ರೀತಿಯಾದಂಥ ಟೈಪನ್ನು ನೋಡಿದ್ವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ನಡಿನಲ್ಲಿ ಸಿವಿಲ್ ಕಂಟೆಂಪ್ಟನ್ನು ನೋಡ್ತೀವಿ ಮತ್ತು ಕ್ರಿಮಿನಲ್ ಕಂಟೆಂಪ್ಟನ್ನು ನೋಡುವಂಥದ್ದು.
ಇಲ್ಲಿ ಸಿವಿಲ್ ಕಂಟೆಂಪ್ಟ್ ಅಂತಂದರೆ ಕೋರ್ಟ್ನ ಒಂದು ಜಡ್ಜ್ಮೆಂಟನ್ನು ಇವಾಗ ಡಿಸ್ಒಬಿಡಿಯನ್ಸ್ ಮಾಡುವಂಥದ್ದು. ವಿಲ್ಫುಲಿ ಅವರು ಡಿಸ್ಒಬಿಡಿಯನ್ಸನ್ನು ತೋರಿಸ್ತಾ ಇದ್ದಾರೆ. ಸೊ ಕೋರ್ಟ್ ಕೊಟ್ಟಿರುವಂಥ ಜಡ್ಜ್ಮೆಂಟಿಗೆ ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ ಅಥವಾ ಅದರ ಒಂದು ಆರ್ಡರನ್ನು ಒಬೇ ಮಾಡ್ತಾ ಇಲ್ಲ. ಆ ಒಂದು ಸಿಚುವೇಷನಲ್ಲಿ ನಾವು ಸಿವಿಲ್ ಕಂಟೆಂಪ್ಟನ್ನು ನೋಡ್ತಾ ಇದ್ದೀವಿ. ಇನ್ನು ಕ್ರಿಮಿನಲ್ ಕಂಟೆಂಪ್ಟ್ ಹೇಗಂತಂದರೆ ಇಲ್ಲಿ ಕೋರ್ಟ್ನ ಒಂದು ಪ್ರೊಸೀಜರ್ ನಡೀತಾ ಇರುತ್ತಲ್ಲ ಅಥವಾ ಅದರ ಒಂದು ಪ್ರೊಸೀಡಿಂಗ್ಸನ್ನು ಇಂಟರ್ಫಿಯರ್ ಮಾಡುವಂಥದ್ದು. ಸೊ ಅಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸನ್ನು ಕೊಡುವಂಥದ್ದು. ಸೊ ಅದರ ಒಂದು ಅಡ್ಮಿನಿಸ್ಟ್ರೇಷನನ್ನು ಅಬ್ಸ್ಟ್ರಕ್ಟ್ ಮಾಡೋದಿರಲಿ ಅಥವಾ ಇವಾಗ ಕೆಲವೊಂದಿಷ್ಟು ಅಥಾರಿಟಿಗಳನ್ನು ಸ್ಕ್ಯಾಂಡಲೈಸ್ ಮಾಡೋದ್ರ ಮುಖಾಂತರ ಕೋರ್ಟ್ನ ಒಂದು ಅಥಾರಿಟಿಯನ್ನು ಕಂಪ್ಲೀಟಾಗಿ ಕಂಡೆಮ್ ಮಾಡ್ತಿರ್ತಾರೆ ಅಥವಾ ಆ ಒಂದು ಆ್ಯಕ್ಟು ಇವತ್ತು ವೈಲೆನ್ಸ್ಗೆ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಕೋರ್ಟ್ನಲ್ಲಿರುವಂಥ ಒಂದು ಪ್ರೊಸೀಜರನ್ನು ಇವತ್ತು ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ಅಥವಾ ಸಿಸ್ಟಮನ್ನು ಇವತ್ತು ಹಾರ್ಮ್ ಮಾಡ್ತಾ ಇದೆ ಅಂತಂದಾಗ ಅದನ್ನು ಕ್ರಿಮಿನಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಕ್ರಿಮಿನಲ್ ಇರುವಂಥದ್ದು ಮತ್ತು ಸಿವಿಲ್ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಡಿಫ್ರೆನ್ಸು ಕ್ಲಿಯರ್ ಆಗಿರಲಿ. ಇನ್ನು ಮುಂದಿನ ಆರ್ಟಿಕಲ್, ವಾಟರ್ ಮ್ಯಾನೇಜ್ಮೆಂಟ್ ನೀಡ್ಸ್ ಅ ಹೈಡ್ರೋ ಸೋಷಿಯಲ್ ಅಪ್ರೋಚ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 1 ಅಡಿನಲ್ಲಿ ಜಿಯೋಗ್ರಫಿಗೆ ಕನೆಕ್ಟ್ ಮಾಡ್ಕೋಬೋದು, GS ಪೇಪರ್ 2 ಅಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್, GS 3 ನಲ್ಲಿ ಅಗ್ರಿಕಲ್ಚರ್ಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಏನಂತಂದರೆ ಯಾವ ರೀತಿಯಾಗಿ ವಾಟರ್ ಮ್ಯಾನೇಜ್ಮೆಂಟನ್ನು ಮಾಡುವಂಥದ್ದು ಹಾಗೂ ಫ್ರೆಶ್ ವಾಟರ್ ರಿಸೋರ್ಸ್ನ ಒಂದು ಸ್ಟ್ರೆಸ್ ಯಾವ ರೀತಿಯಾಗಿದೆ. ಸೊ ಫ್ರೆಶ್ ವಾಟರ್ಗೆ ಸಂಬಂಧಪಟ್ಟಂತಹ ಕಂಡೀಷನ್ ಯಾವ ರೀತಿಯಂಥ ಕ್ರಿಟಿಕಲ್ ಕಂಡೀಷನ್ಸ್ ಇದೆ, ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಮೆನ್ಷನ್ ಮಾಡಿದರೆ ಕಂಪ್ಲೀಟಾಗಿ ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಮೇಜರಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಫ್ಯೂ ಪಾಯಿಂಟ್ಸ್ ಅಂತಂದರೆ ಯಾವ ರೀತಿಯಾದಂಥ ವಾಟರ್ ವ್ಯಾಲ್ಯೂಯೇಷನ್ಸ್ ಇರ್ಬೋದು, ಯಾವ ರೀತಿಯಾದಂಥ ಪ್ರಾಜೆಕ್ಟ್ ಇದೆ ಮತ್ತು ಇಂಟ್ರಾ ಹಾಗೂ ಇಂಟರ್ ಬೇಸಿನ್ ಟ್ರಾನ್ಸ್ಫರನ್ನು ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಫ್ರೆಶ್ ವಾಟರ್ನ ಒಂದು ರಿಸೋರ್ಸ್ಗೆ ಇವತ್ತು ಹಾರ್ಮ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಫ್ಯೂ ಪಾಯಿಂಟ್ಸಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಮೊದಲು ಕನ್ಸಿಡರ್ ಮಾಡೋದಾದರೆ ಗ್ಲೋಬಲ್ ವಾಟರ್ ಸಿಸ್ಟಮ್ ಪ್ರಾಜೆಕ್ಟನ್ನು 2003ರಲ್ಲಿ ಲಾಂಚ್ ಮಾಡಲಾಗಿತ್ತು. ಇದು ಅರ್ತ್ ಸಿಸ್ಟಮ್ ಸೈನ್ಸ್ ಪಾರ್ಟ್ನರ್ಶಿಪ್ನ ಹಾಗೂ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಚೇಂಜ್ನ ಒಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ. ಸೊ ಇದರ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಹ್ಯೂಮನ್ನಿಂದ ಯಾವ ರೀತಿಯಾಗಿ ಇವತ್ತು ಫ್ರೆಶ್ ವಾಟರ್ನ ಒಂದು ಸಿಸ್ಟಮ್ ಚೇಂಜ್ ಆಗ್ತಾ ಇದೆ, ಯಾವ ರೀತಿಯಾಗಿ ಇವತ್ತು ಅರ್ತ್ ಸಿಸ್ಟಮಲ್ಲಿ ಮತ್ತು ಸೊಸೈಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥ ಸ್ಟಡಿ ಮಾಡೋದಕ್ಕೋಸ್ಕರ ಈ ಒಂದು ಗ್ಲೋಬಲ್ ವಾಟರ್ ಸಿಸ್ಟಮ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿತ್ತು. ಸೊ ಮೇಜರ್ ಆಗಿ ಹ್ಯೂಮನ್ ಇಂಡ್ಯೂಸ್ಡ್ ಟ್ರಾನ್ಸ್ಫಾರ್ಮೇಷನ್ ಆನ್ ಫ್ರೆಶ್ ವಾಟರ್ ಅನ್ನುವಂಥದ್ದು. ಸೊ ಈ ಒಂದು IPCC ಅವರ 4th ಅಸೆಸ್ಮೆಂಟ್ ರಿಪೋರ್ಟ್ನಲ್ಲಿಯೂ ಸಹ ಇವತ್ತು ಸೋಷಿಯಲ್ ವಲ್ನರಬಿಲಿಟಿ ಇರ್ಬೋದು ಅಥವಾ ವಾಟರ್ ಮಾಡಿಫಿಕೇಷನ್ಸ್ ಯಾವ ರೀತಿಯಾಗಿದೆ ಅಥವಾ ವಾಟರ್ ಸಿಸ್ಟಮ್ ಯಾವ ರೀತಿಯಾದಂಥ ಚೇಂಜಸನ್ನು ತೋರಿಸ್ತಾ ಇದೆ, ಇದರಲ್ಲಿ ಗ್ಲೋಬಲ್ ಎಸ್ಟಿಮೇಟೆಡ್ ಗ್ಯಾಪ್ ಎಷ್ಟಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಆ ಒಂದು ಡೇಟಾನ ಪ್ರಕಾರ ಅಂದರೆ ಸಪ್ಲೈ ಒಂದು ಡಿಮ್ಯಾಂಡ್ ಏನಿದೆಯಲ್ಲ, ಸೊ ಫ್ರೆಶ್ ವಾಟರ್ನ ಒಂದು ಡಿಮ್ಯಾಂಡು ಇವತ್ತು 40% ನಾವು 2030ಕ್ಕೆ ರೀಚ್ ಆಗಬಹುದು ಅನ್ನುವಂಥ ಒಂದು ಪ್ರಿಡಿಕ್ಷನ್. ಸೊ IPCC ಅವರ ಒಂದು ಅಸೆಸ್ಮೆಂಟ್ನ ಪ್ರಕಾರ 40% ಇವತ್ತು ನಾವು ಡಿಮ್ಯಾಂಡನ್ನು 2030 ಒಳಗೆ ರೀಚ್ ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಈ ಒಂದು ಡಿಮ್ಯಾಂಡ್ ಏನಿದೆಯಲ್ಲ ಫ್ರೆಶ್ ವಾಟರ್ ಮೇಲೆ ಅದು ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂಥ ಅಸೆಸ್ಮೆಂಟನ್ನು ಸಹ ಇಲ್ಲಿ ನಾವು ಕನ್ಸಿಡರ್ ಮಾಡುವಂಥದ್ದು. ಹಾಗೂ 2030 ವಾಟರ್ ರಿಸೋರ್ಸ್ ಗ್ರೂಪ್ ಅನ್ನುವಂತೆ 2008ರಲ್ಲಿ ಫಾರ್ಮೇಷನನ್ನು ಮಾಡಲಾಗಿತ್ತು. ಸೊ ಇದರ ಒಂದು ಮೇಜರ್ ಕನ್ಸರ್ನ್ ಅಥವಾ ಯಾವ ರೀತಿಯಾದಂಥ ಅಪ್ರೋಚ್ ಇತ್ತಂತಂದರೆ ಇವಾಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಡಿನಲ್ಲಿ ವಾಟರ್ ಅವೈಲಬಿಲಿಟಿಯನ್ನು ಅಥವಾ ಸ್ಯಾನಿಟೇಷನನ್ನು ಇವತ್ತು ಅಚೀವ್ ಮಾಡೋದ್ರಲ್ಲಿ ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 6 ನಡಿನಲ್ಲಿ ಬರುತ್ತೆ. ಈ ಒಂದು ಟಾರ್ಗೆಟನ್ನು ರೀಚ್ ಮಾಡೋದಕ್ಕೋಸ್ಕರ ವಾಟರ್ ರಿಸೋರ್ಸ್ ಗ್ರೂಪನ್ನು 2008ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಹಾಗೂ UN ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ 2021ರ ಪ್ರಕಾರ ಇವತ್ತು ಅದರ ಒಂದು ಟೈಟಲ್ ಏನಿದೆ ಅಂತಂದರೆ ವ್ಯಾಲ್ಯೂವಿಂಗ್ ದ ವಾಟರ್ ಅನ್ನುವಂಥದ್ದು. ಸೊ 2021ರಲ್ಲಿ ನಾವು UN ಅವರ ಒಂದು ಟಾರ್ಗೆಟನ್ನು ನೋಡ್ಬೋದು ಅಥವಾ ಯಾವ ರೀತಿಯಾಗಿ ಅವರು ಎಂಫಸೈಸ್ ಮಾಡಿದ್ದಾರೆ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು. ಸೊ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ 5 ಪರ್ಸ್ಪೆಕ್ಟಿವನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ. ಸೊ ವಾಟರ್ ಸೋರ್ಸಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ವಾಟರ್ ಸರ್ವಿಸಸ್ ಇರ್ಬೋದು, ವಾಟರ್ ಆ್ಯಸ್ ಅ ಇನ್ಪುಟ್ ಟು ದ ಪ್ರೊಡಕ್ಷನ್ ಅನ್ನುವಂತೆ ಹಾಗೂ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟಲ್ಲೂ ಸಹ ವಾಟರ್ನ ಒಂದು ಸಪೋರ್ಟ್ ಇರ್ಬೋದು ಹಾಗೂ ಸೋಷಿಯೋ ಕಲ್ಚರಲ್ ವ್ಯಾಲ್ಯೂ ಆಫ್ ವಾಟರ್ ಅನ್ನುವಂಥ 5 ಡೈಮೆನ್ಷನ್ಸನ್ನು ಅಥವಾ 5 ಪರ್ಸ್ಪೆಕ್ಟಿವನ್ನು ಇಲ್ಲಿ ಕನ್ಸಿಡರ್ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಸೊ 2021ರಲ್ಲಿ ವರ್ಲ್ಡ್
ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ನಡಿನಲ್ಲಿ UN ಅವರು ಕನ್ಸಿಡರ್ ಮಾಡಿರುವಂಥ ಪರ್ಸ್ಪೆಕ್ಟಿವ್ಸ್ಗಳು. ಸೊ ಯಾವ ರೀತಿಯಾಗಿ ಇದು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಹೈಡ್ರೋ ಸೋಷಿಯಲ್ ಸೈಕಲ್ ಅಪ್ರೋಚ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಕಂಟೆಕ್ಸ್ಟ್ ಏನಿದೆ ಅಥವಾ ಯಾವ ರೀತಿಯಾಗಿ ಇದು ಹೈಡ್ರೋ ಸೋಷಿಯಲ್ ಸೈಕಲ್ ಅಪ್ರೋಚ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಈ ಒಂದು ವಾಟರ್ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಅಪ್ರಾಪ್ರಿಯೇಟ್ ಫ್ರೇಮ್ವರ್ಕನ್ನು ಮಾಡಬೇಕು. ಸೊ ಈ ಒಂದು ನ್ಯಾಚುರಲ್ ಹೈಡ್ರೋಲಾಜಿಕಲ್ ಸೈಕಲ್ ಏನಿದೆಯಲ್ಲ, ಇದು ಹ್ಯೂಮನ್ ನೇಚರನ್ನು ಡಿಫೆಕ್ಟ್ ಮಾಡೋದ್ರಲ್ಲಿ ಅಥವಾ ಸೋಷಿಯಲಿ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ರೋಲನ್ನು ಇವತ್ತು ಸೊಸೈಟಿ ಒಂದು ಪಾರ್ಟ್ ಆಗಿದೆ ವಾಟರ್ ಅನ್ನುವಂಥದ್ದು. ಸೊ ಹಿಸ್ಟಾರಿಕಲಿ ನಾವು ನೋಡಿದಾಗ ಯಾವ ರೀತಿಯಾಗಿ ಈ ಒಂದು ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತಹ ರಿಲೇಷನ್ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ವಾಟರ್ನ ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ಇಂಪಾರ್ಟೆಂಟ್ಲಿ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು, ಈ ಒಂದು ಎಕಲಾಜಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಇಶ್ಯೂಸನ್ನು ಅಡ್ರೆಸ್ ಮಾಡೋದ್ರಲ್ಲಿ ವಾಟರ್ ರಿಸೋರ್ಸನ್ನು ಅಡ್ರೆಸ್ ಮಾಡೋದು, ಇದು ನಾವು ಸ್ಟೇಕ್ ಹೋಲ್ಡರ್ಸ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸನ್ನು ತಗೋತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ಇವತ್ತು ವಾಟರ್ ರಿಸೋರ್ಸನ್ನು ಇವತ್ತು ಕಾಪಾಡೋದ್ರಲ್ಲಿ ಸಮರ್ಥರಾಗಿದ್ದೀವಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಬಹುದು. ಸೊ ಹೈಡ್ರೋ ಸೋಷಿಯಲ್ ಸೈಕಲ್ ಅಪ್ರೋಚ್ ಅಂತಂದರೆ ಈ ಒಂದು ಹ್ಯೂಮನ್ ಸೊಸೈಟಿಗೆ ಹಾಗೂ ನ್ಯಾಚುರಲಿ ಯಾವ ರೀತಿಯಾದಂಥ ವಾಟರ್ ಕನೆಕ್ಟಿವಿಟಿ ಇದೆ, ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಇದೆ ಅನ್ನೋದನ್ನು ಯಾವ ರೀತಿಯಾಗಿ ನಾವು ಇವಾಗ ಯೂಸ್ ಮಾಡ್ಕೋಬೇಕು, ಹಾಗೂ ಮುಂಬರುವ ದಿನಗಳಲ್ಲೂ ಸಹ ಇದೊಂದು ಸ್ಕೇರ್ಸ್ ರಿಸೋರ್ಸ್ ಆಗಿ ಕನ್ವರ್ಟ್ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಅಪ್ರೋಚನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಮೇಜರ್ ಆಗಿ ಇಂಟ್ರಾ ಆ್ಯಂಡ್ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟಿ ಅಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಮಾಡ್ಬೋದು. ಕೆಲವೊಂದಿಷ್ಟು ನಾವು ಎಕ್ಸಾಂಪಲ್ಸನ್ನು ನೋಡೋದಾದರೆ, ಇವತ್ತು ಮನುಷ್ಯನು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನಾವು ಫ್ರೆಶ್ ವಾಟರ್ ಸಿಸ್ಟಮನ್ನು ಯಾವ ರೀತಿಯಾಗಿ ಡಿಸ್ಟರ್ಬೆನ್ಸನ್ನು ಮಾಡ್ತಾ ಇದ್ದೀವಿ, ಇರಿಗೇಷನ್ ಪ್ರೊಸೆಸ್ ಇರ್ಬೋದು ಅಥವಾ ರಿವರ್ ಚಾನೆಲ್ಸ್ಗಳನ್ನು ನಾವು ಇವತ್ತು ಬಿಲ್ಡ್ ಮಾಡ್ತಾ ಇದ್ದೀವಿ. ಅಷ್ಟಲ್ಲದೆ ನಾವು ವೈಡ್ ಸ್ಪ್ರೆಡ್ ಆಗಿ ಲ್ಯಾಂಡ್ ಯೂಸನ್ನು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಅಕ್ವಾಟಿಕ್ ಹ್ಯಾಬಿಟೇಟನ್ನು ನಾವು ಯಾವ ರೀತಿಯಾಗಿ ಚೇಂಜಸನ್ನು ತರ್ತಾ ಇದ್ದೀವಿ, ಜೊತೆಗೆ ಪೊಲ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದರಿಂದ ವಾಟರ್ ಕ್ವಾಲಿಟಿನೂ ಸಹ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಇಂಟ್ರಾ ಮತ್ತು ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಅಂತಂದರೆ, ಇವಾಗ ಹೈಡ್ರೋಲಾಜಿಕಲ್ ಇಂಟರ್ವೆನ್ಷನ್ಸನ್ನು ನಾವು ತರ್ತಾ ಇದ್ದೀವಿ. ಇವಾಗ ಒಂದು ವಾಟರ್ ಬಾಡಿಯಿಂದ ಇನ್ನೊಂದು ವಾಟರ್ ಬಾಡಿಯನ್ನು ನಾವು ನೇಚರ್ ಏನಿರುತ್ತಲ್ಲ ಅದರ ಅಗೇನೆಸ್ಟ್ ಆಗಿ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ವಾಟರ್ ಫ್ಲೋ ನಾರ್ಮಲಿ ನೇಚರ್ ಯಾವ ರೀತಿಯಾಗಿ ಸಪೋರ್ಟ್ ಆಗ್ತಾ ಇದೆ ಆ ರೀತಿ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕೆಲವೊಂದಿಷ್ಟು ವಾಟರ್ ಬಾಡಿನಲ್ಲಿ ವಾಟರ್ನ ಡೆಫಿಷಿಯನ್ಸಿ ಇರುತ್ತೆ. ಸೊ ಡೆಫಿಸಿಟ್ ವಾಟರ್ ರಿಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಕೆಲವೊಂದಿಷ್ಟು ವಾಟರ್ ಬಾಡೀಸ್ ನಡಿನಲ್ಲಿ ಸರ್ಪ್ಲಸ್ ಆಗಿರುವಂಥ ವಾಟರ್ ಇರುತ್ತೆ. ಸೊ ಮಾನವ ಯಾವ ರೀತಿಯಾಗಿ ಈ ಒಂದು ಸರ್ಪ್ಲಸ್ ಇರುವಂತಹ ವಾಟರ್ ಬಾಡೀಸಿಂದ ಡೆಫಿಸಿಟ್ ಇರುವಂಥ ವಾಟರ್ ರಿಸೋರ್ಸ್ಗೆ ಇವತ್ತು ಟ್ರಾನ್ಸ್ಫರ್ ಮಾಡಲು ಕೆಲವೊಂದಿಷ್ಟು ಬೇಸಿನ್ ಟ್ರಾನ್ಸ್ಫರ್ ಟೆಕ್ನಾಲಜಿಯನ್ನು ಅಥವಾ ಸ್ಕೀಮ್ಸನ್ನು ಹಾಕ್ಕೊಂಡಿದ್ದಾರೆ ಸರ್ಕಾರ. ಸೊ ಈ ನಿಟ್ಟಿನಲ್ಲಿ ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು, ಇದರಿಂದಾಗಿರುವಂತಹ ಪ್ರಾಬ್ಲಮ್ಸ್ಗಳು ಏನಿದಾವೆ, ಹಾಗೂ ಈ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಮತ್ತು ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟನ್ನು ನಾವು ಭಾರತದಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಹೈಡ್ರೋಲಾಜಿಕಲ್ ಸಿಸ್ಟಮ್ಸ್ಗೆ ಯಾವ ರೀತಿಯಾದಂಥ ಡಿಸ್ಟರ್ಬೆನ್ಸನ್ನು ಇದು ಮಾಡ್ತಾ ಇದೆ. ಸೊ ಇದನ್ನು ಲೋಕಲ್ ಲೆವೆಲಲ್ಲಿ, ರೀಜನಲ್ ಲೆವೆಲಲ್ಲಿ ನಾವು ನೋಡಿದಾಗ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳನ್ನು ನಾವು ಹೋಲಿಸ್ಟಿಕ್ ಆಗಿ ಕವರ್ ಮಾಡುವಂಥದ್ದು. ಸೊ ಇಲ್ಲಿ ನಾವು IBT ನಡಿನಲ್ಲಿ, IBT ಅಂತಂದರೆ ಇಂಟರ್ ಬೇಸಿನ್ ಟ್ರಾನ್ಸ್ಫರ್. ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತಹ 3 ಪಾಯಿಂಟ್ಸ್ಗಳನ್ನು ಅಥವಾ 3 ಡೈಮೆನ್ಷನ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಫಸ್ಟ್ ಡೈಮೆನ್ಷನ್ ಅಡಿನಲ್ಲಿ ಅಥವಾ ಫಸ್ಟ್ ಕನ್ಸರ್ನ್ ಏನಿದೆ ಅಂತಂದರೆ, ಇವತ್ತು ಸರ್ಪ್ಲಸ್ ವಾಟರ್ ಬಾಡೀಸಿಂದ ಅಥವಾ ಸರ್ಪ್ಲಸ್ ಬೇಸಿನಿಂದ ನಾವು ಡೆಫಿಸಿಟ್ ಬೇಸಿನ್ಗೆ ಏನು ವಾಟರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಲ್ಲ, ಈ ನಿಟ್ಟಿನಲ್ಲಿ ಸರ್ಪ್ಲಸ್ ಇರತಕ್ಕಂಥ ಏರಿಯಾದಲ್ಲಿ ನಾವು ಹೈಡ್ರೋಲಾಜಿಕಲ್ ಸಸ್ಟೈನಬಿಲಿಟಿ ಇವಾಗ ಚೇಂಜ್ ಆಗ್ತಾ ಇದೆ. ಅಂದರೆ ಅಲ್ಲಿನೂ ಸಹ ವಾಟರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ಗಳು ಇವತ್ತು ಸಕ್ಸಸ್ ಆಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿರುವಂಥ ಕ್ರಾಪಿಂಗ್ ಪ್ಯಾಟರ್ನ್ ಇರ್ಬೋದು, ಅಲ್ಲೇ ಇವಾಗ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಆಗಿರೋದ್ರಿಂದ, ಅರ್ಬನೈಸೇಷನ್ ಆಗಿರೋದ್ರಿಂದ, ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು ಅಥವಾ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ನಿಂದಾಗಿ ವಾಟರನ್ನು ನಾವು ಸರ್ಪ್ಲಸ್ಸಿಂದ ಇವತ್ತು ಡೆಫಿಸಿಟ್ ಏರಿಯಾಗೆ ಟ್ರಾನ್ಸ್ಫರ್ ಮಾಡಲು ಆಗ್ತಲ್ಲ. ಯಾಕೆಂದರೆ ಅಲ್ಲಿರುವಂತಹ ಜನತೆಗೆ, ಅಲ್ಲಿರುವಂತಹ ಎಕೋಸಿಸ್ಟಮ್ಗೆ ಇವತ್ತು ವಾಟರ್ನ ಒಂದು ಅವಶ್ಯಕತೆ ಜಾಸ್ತಿ ಆಗಿದೆ. ಸೊ ಯಾಕೆಂದರೆ ಇವತ್ತು ನಾವು ರೈನ್ಫಾಲ್ ಕಡಿಮೆ ಆಗ್ತಾ ಇರೋದನ್ನು ನೋಡ್ಬೋದು. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೇನ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಇಷ್ಟು ದಿನ ಏನು ಸರ್ಪ್ಲಸ್ ವಾಟರ್ ಬಾಡೀಸ್ ಅಂದ್ಕೊಂಡಿದ್ದೀವಲ್ಲ, ಸೊ ಅಲ್ಲಿರುವಂಥ ಸರ್ಪ್ಲಸ್ನ ಸ್ಟೇಟಸ್ಸೇ ಆಲ್ಮೋಸ್ಟ್ ಚೇಂಜ್ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟಿ ಅನ್ನುವಂಥದ್ದನ್ನು
ಗಳನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಇದೊಂದು ಮೇಜರ್ ಆಗಿರುವಂತಹ ಕನ್ಸರ್ನ್. ಸೊ ಈ ಒಂದು ಸರ್ಪ್ಲಸ್ ಅಂತ ನಾವು ಏನು ಅನ್ಕೊಂಡಿರ್ತೀವಲ್ಲ ವಾಟರ್ ಬೇಸಿನ್, ಅದಕ್ಕೆ ಅವಶ್ಯಕತೆ, ಅದರ ಸರೌಂಡಿಂಗ್ ಎಕೋಸಿಸ್ಟಮ್ಗೆ ಇವತ್ತು ವಾಟರ್ನ ಅವಶ್ಯಕತೆ ಇದೆ. ಸೊ ಇಲ್ಲೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ. ಅಲ್ಲಿರುವಂತಹ ಜನರಿಗೂ ಸಹ ಜಸ್ಟಿಫಿಕೇಶನ್ ಕೊಡಬೇಕು ಮತ್ತು ಅಲ್ಲಿರುವಂತಹ ಫ್ಯಾಕ್ಟರ್ಸ್ ಏನಿದೆಲ್ಲ, ಪ್ರೆಸೆಂಟ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಫ್ಯೂಚರ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಲ್ಯಾಂಡ್ ಯೂಸ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಅಲ್ಲಿರುವಂಥ ಡಿಮ್ಯಾಂಡನ್ನು ಅವರು ಅಡ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನ್. ಆದರೆ ಇನ್ನು ಸೆಕೆಂಡ್ ಕನ್ಸರ್ನ್ ನಡಿನಲ್ಲಿ ಭಾರತದ ಇರಿಗೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಇರಿಗೇಷನ್ ಪೊಟೆನ್ಷಿಯಲ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕನೆಕ್ಟ್ ಮಾಡ್ಕೋಬೋದು. ಅಂದರೆ ವಾಟರ್ನ ಒಂದು ರಿಸೋರ್ಸ್ ಜಾಸ್ತಿ ಆಗಿದೆ. ಸೊ 2016ರಲ್ಲಿ ನಾವು ಇರಿಗೇಷನ್ ಪೊಟೆನ್ಷಿಯಲ್ ಎಷ್ಟಿತ್ತು ಅಂತಂದರೆ 112 ಮಿಲಿಯನ್ ಹೆಕ್ಟೇರ್ ಅಷ್ಟು ಇತ್ತು. ಸೊ ಈ ಒಂದು ಗ್ರಾಸ್ ಇರಿಗೇಟೆಡ್ ಏರಿಯಾ ಆದರೆ ಎಷ್ಟಿರುತ್ತೆ ಅಂತಂದರೆ 93 ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಕ್ರಿಯೇಷನ್ ಆಗಿರೋದು 112 ಮಿಲಿಯನ್ ಹೆಕ್ಟೇರ್ ಅಷ್ಟು. ಕ್ರಿಯೇಷನ್ ಏನೋ ಹೆಚ್ಚಾಗಿದೆ, ಆದರೆ ನಾವು ಗ್ರಾಸ್ ಇರಿಗೇಷನ್ ಏರಿಯಾನ ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಕಡಿಮೆ ಇರೋದನ್ನು ನೋಡ್ಬೋದು. ಸೊ ಎವರೇಜ್ ಆಗಿರುವಂಥ ಒಂದು ಇರಿಗೇಷನ್ ಪ್ರಾಜೆಕ್ಟ್ಗೆ ಭಾರತ ಬೇಕಾಗಿರುವಂಥ ಒಂದು ಪರ್ಸೆಂಟೇಜ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಲ್ಯಾಂಡ್ ಅನ್ನೋದು ಇರಿಗೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅಂತಂದರೆ 38% ಅನ್ನುವಂಥದ್ದನ್ನು ನೋಡ್ಬೋದು. ಸೊ ನಾವು ಡೆವಲಪ್ಡ್ ಕಂಟ್ರೀಸನ್ನು ನಾವು ನೋಡಿದಾಗ 50 to 60% ಅವರು ಇರಿಗೇಷನ್ ಪ್ರಾಜೆಕ್ಟನ್ನು ಎನ್ಹ್ಯಾನ್ಸ್ ಮಾಡ್ತಾರೆ. ಆದರೆ ಭಾರತ 38% ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿಯೂ ಸಹ ವಾಟರ್ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂಥ ಯಾವ ರೀತಿಯಾದಂಥ ಪ್ರಾಜೆಕ್ಟನ್ನು ತರ್ತಾ ಇದ್ದಾರೆ. ಸೊ ಭಾರತ ಆದಷ್ಟು ಕಡಿಮೆನೇ ಮಾಡ್ತಾ ಇದೆ, ಬಟ್ ಸ್ಟಿಲ್ ಇದರಲ್ಲಿ ಕನ್ಸರ್ನ್ ಆಗಿರುವುದನ್ನು ತೋರಿಸ್ಬೋದು. ಸೊ ಇದರಿಂದ ಯಾವ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರ್ಬೋದು ಸೆಕೆಂಡ್ ಪಾಯಿಂಟಲ್ಲಿ, ಇವತ್ತು ನಾವು ಹೆಚ್ಚು ಲ್ಯಾಂಡನ್ನು ಇರಿಗೇಷನ್ ಸಿಸ್ಟಮ್ಗೆ ಅಥವಾ ಇರಿಗೇಷನ್ಗೆ ಡೈವರ್ಟ್ ಮಾಡೋದ್ರ ಮುಖಾಂತರ ವಾಟರ್ ರಿಸೋರ್ಸ್ ನಡಿನಲ್ಲಿ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಥರ್ಡ್ ಪಾಯಿಂಟ್ ನಡಿನಲ್ಲಿ ಗ್ರೇ ವಾಟರನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ವಿ. ಗ್ರೇ ವಾಟರ್ ಅಂತಂದರೆ ಏನು? ಇವಾಗ ನಾವು ಡೊಮೆಸ್ಟಿಕ್ ಪರ್ಪಸ್ಗೆ ವಾಟರನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಕಿಚನ್ನಲ್ಲಿ ಕೆಲವೊಂದಿಷ್ಟು ವೆಸಲ್ಸನ್ನು ಯೂಸ್ ಮಾಡೋದಕ್ಕೋಸ್ಕರ, ಅಥವಾ ಇವಾಗ ಒಂದು ಸರ್ತಿ ಯೂಸ್ ಮಾಡಿದ್ರು ಸಹ ಮತ್ತೆ ಯೂಸ್ ಮಾಡೋಕ್ಕೇನು ವಾಟರ್ ಬರುತ್ತಲ್ಲ, ಸೊ ಆ ಒಂದು ವಾಟರನ್ನು ಗ್ರೇ ವಾಟರ್ ಅಂತ ಕರಿತೀವಿ. ಅಂದರೆ ರೀಯೂಸಬಲ್ ವಾಟರ್ ಅನ್ನುವುದನ್ನು ಗ್ರೇ ವಾಟರ್ ಅಂತ ನಾವು ಕರಿಬೋದು. ಸೊ ಇದರ ಒಂದು ಎಸ್ಟಿಮೇಷನ್ ಯಾವ ರೀತಿಯಾಗಿ ನಾವು ವಾಟರ್ನ ರೀಯೂಸ್ ಮಾಡ್ತಾ ಇದ್ದೀವಿ ಅಥವಾ ಗ್ರೇ ವಾಟರನ್ನು ನಾವು ಯೂಸ್ ಮಾಡುವಂಥ ಪರ್ಸೆಂಟೇಜ್ ನೋಡಿದಾಗ 55% to 75% ಡೊಮೆಸ್ಟಿಕ್ ವಾಟರ್ ಮಾತ್ರ ಇವತ್ತು ನಾವು ಗ್ರೇ ವಾಟರ್ ಕಂಡೀಷನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನ್ಯಾಚುರಲ್ ಲೆವೆಲಲ್ಲಿ ಇವತ್ತು ಹ್ಯೂಮನ್ ಹ್ಯಾಬಿಟೇಟ್ ಇರ್ಬೋದು ಅಥವಾ ಕ್ಲೈಮೆಟಿಕ್ ಕಂಡೀಷನ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ನಮ್ಮ ಒಂದು ಗ್ರೇ ವಾಟರ್ಗೆ ಡಿಪೆಂಡೆನ್ಸಿ ತುಂಬ ಕಡಿಮೆ ಇದೆ ಅನ್ನುವಂಥದ್ದನ್ನು. ಸೊ ರೂರಲ್ ಏರಿಯಾದಲ್ಲಿ ನಾವು ಇವಾಗ ಗ್ರೇ ವಾಟರ್ ಒಂದು ಪ್ರೊಡಕ್ಷನ್ ಏನಿದೆ ಅದು ಹ್ಯೂಜ್ ಇರುತ್ತೆ. ಅಂದರೆ ವಾಟರ್ನ ನಾವು ಫಿಲ್ಟರ್ ಮಾಡಿ ರೀಯೂಸ್ ಮಾಡುವಂಥದ್ದನ್ನು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗ್ರೇ ವಾಟರನ್ನು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ನಾವು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಅಲ್ಲಿನೂ ಸಹ ಫ್ರೆಶ್ ವಾಟರನ್ನು ಒಂದು ಸರ್ತಿ ಯೂಸ್ ಮಾಡಿದ ಮೇಲೆ, ಸೊ ನಾರ್ಮಲಿ ನಾವು ಇಂಡಸ್ಟ್ರೀಸಲ್ಲಿ ಕನೆಕ್ಟ್ ಮಾಡೋದಾದರೆ ವಾಟರ್ನ ಒಂದು ಟೆಂಪ್ರೇಚರ್ ಏನಿರುತ್ತಲ್ಲ ಅದು ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ನಾವು ಆ ಒಂದು ವಾಟರ್ ಟೆಂಪ್ರೇಚರನ್ನು ರೆಡ್ಯೂಸ್ ಮಾಡಿ ಅಥವಾ ಅಲ್ಲಿರುವಂಥ ಕೆಮಿಕಲ್ಸನ್ನು ರಿಮೂವ್ ಮಾಡೋದ್ರ ಮುಖಾಂತರ ಅಗೇನ್ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಈ ನಿಟ್ಟಿನಲ್ಲಿ ವಾಟರ್ನ ರೀಯೂಸ್ ಮಾಡುವಂತೆ ಯಾವ ರೀತಿಯಾಗಿ ನಾವು ಪ್ರಮೋಟ್ ಮಾಡಬೇಕು. ಸೊ ಥರ್ಡ್ ಕನ್ಸರ್ನಲ್ಲಿ ಮೇಜರ್ ಆಗಿ ಗ್ರೇ ವಾಟರ್ನ ನಾವು ಹೆಚ್ಚು ಬಳಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿ ಮೇಜರಾಗಿ ನಾವು ವಾಟರನ್ನು ಎಲ್ಲ ಸೆಕ್ಟರಲ್ಲಿ ಬಳಕೆ ಮಾಡ್ಕೋತಾ ಇದ್ದೀವಿ. ಸೊ ನಾವು ವಾಟರನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು. ಸೊ ನ್ಯಾಚುರಲ್ ಲೆವೆಲಲ್ಲಿ ಸ್ಟೋರೇಜ್ ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರ ಮತ್ತು ಈ ಒಂದು ಎಫಿಷಿಯನ್ಸಿ ಯಾವ ರೀತಿಯಾಗಿರ್ಬೇಕಂತಂದರೆ ಸಸ್ಟೈನೇಬಲ್ ಆಗಿರಬೇಕು. ಸೊ ಸಸ್ಟೈನೇಬಿಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಏನೇನು ಇಶ್ಯೂಸ್ ಇರ್ತವೆ. ಸೊ ಕೆಲವೊಂದಿಷ್ಟು ಸ್ಟೋರೇಜ್ಗಳನ್ನು ನಾವು ರಿನೋವೇಷನ್ ಮಾಡಬೇಕು. ಸೊ ಟ್ರೆಡಿಷನಲ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರನ್ನು ಇವತ್ತು ಮತ್ತೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು, ಹಾಗೂ ಗ್ರೇ ವಾಟರ್ ಮ್ಯಾನೇಜ್ಮೆಂಟನ್ನು ನಾವು ಪ್ರಾಪರಾಗಿ ನೋಡ್ಕೋಬೇಕು. ಅಂದರೆ ಅದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಸಪೋರ್ಟ್ ಮಾಡುವಂಥದ್ದು, ಹಾಗೂ ಗ್ರೌಂಡ್ ವಾಟರ್ನ ರಿಚಾರ್ಜ್ ಮಾಡೋದಕ್ಕೋಸ್ಕರ ಬೇಕಾಗುವಂತಹ ಸ್ಟೆಪ್ಸನ್ನು ತಗೊಳ್ಳೋದಾಗಲಿ ಮತ್ತು ವಾಟರನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ನಾವು ಹೇಳೋದಾದರೆ IBTಗೆ ಸಂಬಂಧಪಟ್ಟಂಥ ಸಾಕಷ್ಟು ಮೇಜರ್ಸನ್ನು ತಗೋಬೇಕು. ಸೊ ಇಲ್ಲಿ ನಾವು ಯಾವ ರೀತಿಯಾದಂಥ ಡಿಮ್ಯಾಂಡ್ ಇರುತ್ತಲ್ಲ ಆ ರೀತಿಯಾದಂಥ ಪ್ರಾಜೆಕ್ಟ್ಗಳನ್ನು ತರಬೇಕು. ಸೊ ಸ್ಮಾಲ್ ಸ್ಕೇಲಲ್ಲಿ ಪ್ರಾಜೆಕ್ಟ್ಗಳನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ. ಸೊ ಇಲ್ಲಿ ನಾವು ಪೊಲಿಟಿಕಲ್ ಚಾಲೆಂಜಸನ್ನು ನೋಡ್ತಾ ಇದ್ದೀವಿ. ವಾಟರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಪೊಲಿಟಿಕಲ್ ಪ್ರೆಷರ್ ಇರ್ಬೋದು. ಸೊ ಇಲ್ಲಿ ಸೋಷಿಯಲ್ ರಿಲೇಷನ್ಸ್ಗಳ ಒಂದು ಇಂಟರ್ಪ್ಲೇ ನಡೀತಾ ಇರುತ್ತೆ. ಸೋಷಿಯಲ್ ಪವರ್ಗೆ ಸಂಬಂಧಪಟ್ಟಂತೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕನ್ಸರ್ನನ್ನು ಅಡ್ರೆಸ್ ಮಾಡುವಂಥದ್ದು. ಸೊ ಪ್ರಾಪರ್ ಆಗಿರುವಂಥ ಒಂದು ಆ್ಯಕ್ಷನ್ ಪ್ಲ್ಯಾನ್
ಪ್ಲ್ಯಾನ್ ಬೇಕಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿ ಡಿಸಿಷನ್ ಮೇಕಿಂಗ್ನ ಒಂದು ಪ್ರೊಸೆಸ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿ ಇವತ್ತು ಎಕ್ಸಿಕ್ಯೂಷನ್ ಲೆವೆಲಲ್ಲಿ ವಾಟರ್ ಸಿಸ್ಟಮಲ್ಲಿ ಹೆಲ್ಪ್ ಆಗಬಹುದು. ಸೊ ಹೈಬ್ರಿಡ್ ವಾಟರ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಇಲ್ಲಿ ಟೋಟಲ್ ಆಗಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಹೈಬ್ರಿಡ್ ವಾಟರ್ ಮ್ಯಾನೇಜ್ಮೆಂಟನ್ನು ತಗೊಳ್ಳುವಾಗ ಯಾವ ರೀತಿಯಾಗಿ ಅದು ಕಮ್ಯುನಿಟಿ ಮೇಲೆ ಇವತ್ತು ಇಂಪ್ಯಾಕ್ಟ್ ಆಗ್ತಾ ಇದೆ, ಅಲ್ಲಿರುವಂಥ ಇಂಡಿವಿಜುವಲ್ಗೆ ಯಾವ ರೀತಿಯಾಗಿ ಅದು ಹೆಲ್ಪ್ ಆಗ್ಬೋದು, ಮತ್ತು ಅಲ್ಲಿರುವಂತಹ ಸೊಸೈಟಿಗೆ ಒಂದು ಡೆಫಿನೆಟ್ ರೋಲ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೆ. ಈ ರೀತಿಯಾಗಿ ಚೈನ್ಗಳು ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದೆ. ಸೊ ಮೇಜರ್ ಆಗಿರುವಂಥ ಒಂದು ಚಾಲೆಂಜ್ ಅಂತಂದರೆ ಇಲ್ಲಿ ನಾವು ಟೆಕ್ನೋಸೆಂಟ್ರಿಕ್ ಆದರೆ ಆಂಥ್ರೋಪೋಜಿನಿಕ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅಂದರೆ ಇಲ್ಲಿ ಹ್ಯೂಮನ್ ರಿಲೇಷನು ಅಷ್ಟೇ ಇಂಪಾರ್ಟೆಂಟು. ನಾವು ಟೆಕ್ನಾಲಜಿಯನ್ನು ಬಳಕೆ ಮಾಡೋದ್ರ ಮುಖಾಂತರ ವಾಟರ್ ರಿಸೋರ್ಸನ್ನು ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡ್ಬೋದು, ಜೊತೆಗೆ ಹ್ಯೂಮನ್ ರಿಲೇಷನು ಸಹ ಅಷ್ಟೇ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಅಪ್ರೋಚ್ ಮಾಡಿದ್ದಾರೆ. ಸೊ ಹೈಡ್ರೋ ಸೋಷಿಯಲ್ ಅಪ್ರೋಚ್ ಅನ್ನುವಂಥದ್ದನ್ನು ವಾಟರ್ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಸಾಕಷ್ಟು ಡೈಮೆನ್ಷನ್ಸ್ಗಳನ್ನು, ಅದರಲ್ಲೂ ಅಲ್ಲಿರುವಂತಹ ಕನ್ಸರ್ನ್ಸ್ಗಳನ್ನು ನಾವು ಮೇನ್ಸಲ್ಲಿ ಈಸಿಯಾಗಿ ಯೂಸ್ ಮಾಡ್ಕೋಬೋದಾಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಪಾಲಿಟಿ ಕ್ವಶನನ್ನು ಕೊಡಲಾಗಿದೆ. ಇದು 42nd ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಯಾವ ಪ್ರೊವಿಷನನ್ನು ಇವತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗೆ ಆ್ಯಡ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸ್ಟೇಟ್ಮೆಂಟ್ಗಳು DPSP ನಡಿನಲ್ಲೇ ಬರುತ್ತೆ. 42nd ತಿದ್ದುಪಡಿನಲ್ಲಿ ಯಾವ್ದು ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ಇವತ್ತು ಲಾ ಎಕ್ಸಲೆನ್ಸ್ನ 3.0 ಸಮ್ಮಿಲನ ಇರೋದ್ರಿಂದ ಸ್ವಲ್ಪ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.